ರೈತರಿಗೆ ಬರವಾಗದ ಶಿರಾ ನಗರದ ಎಪಿಎಂಸಿ ಮಾರುಕಟ್ಟೆ. ರೈತರಿಗೆ ಕುಡಿಯಲು ನೀರಿಲ್ಲ, ಶೌಚಾಲಯ ಬಂದ್. ಕೃಷಿ ಮಾರುಕಟ್ಟೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಶಿರಾನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ರೈತ ಸ್ನೇಹಿಯಾಗುವ ಬದಲು ರೈತ ವಿರೋಧಿಯಾಗಿ ಪರಿವರ್ತನೆಯಾಗಿದೆ. ಅವ್ಯವಸ್ಥೆಯ ಆಗಾರವಾಗಿ ಬದಲಾಗಿರುವ ಎಪಿಎಂಸಿ ಇಲ್ಲಿಗೆ ಬರುವ ಸಾವಿರಾರು ರೈತರಿಗೆ ಕನಿಷ್ಠ ಕುಡಿಯುವ ನೀರು, ಶೌಚಾಲಯ ಕಲ್ಪಿಸುವಲ್ಲಿಯೂ ವಿಫಲವಾಗಿದೆ. ಇನ್ನು ಹಲವಾರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ತರಕಾರಿ, ದವಸ ಧಾನ್ಯ, ಜೋಳ ಕಾಳು, ಆಲೂಗೆಡ್ಡೆ, ಈರುಳ್ಳಿ, ಹುಣಸೆ ಹಣ್ಣು, ನೆಲಕಡಲೆ ಸೇರಿ ರೈತರು ಬೆಳೆಯುವ ಎಲ್ಲಾ ವಸ್ತುಗಳು ಇಲ್ಲಿ ಬಿಕಾರಿಯಾಗ್ತವೆ. ಸಾಲದಕ್ಕೆ ವಾರಕ್ಕೊಮ್ಮೆ ಕುರಿಗಳ ಸಂತೆಯೂ ನಡೆಯುತ್ತೆ. ಇತರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಇಲ್ಲಿ ಅತ್ಯಂತ ವಿಶಾಲವಾದ ಆವರಣ, ಎಲ್ಲಕ್ಕೂ ಸರಿ ಹೊಂದುವ ಮಳಿಗೆಗಳೇನೋ ಇವೆ. ಆದರೆ ಇಲ್ಲಿಗೆ ಬಂದು ಹೋಗುವವರಿಗೆ ಕಲ್ಪಿಸಬೇಕಾದ ಮೂಲಭೂತ ಅಗತ್ಯವನ್ನ ಕಲ್ಪಿಸುವಲ್ಲಿ ಅಧಿಕಾರಿಗಳು ವಿಫಲವಾಗಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಶೌಚಾಲಯ ಇದೆ, ಆದರೆ ನಿರ್ವಹಣೆ ಮಾತ್ರ ಇಲ್ಲ. ಬೆಳ್ಳಂಬೆಳಿಗ್ಗೆಯೇ ತಮ್ಮ ಕೃಷಿ ಉತ್ಪನ್ನಗಳನ್ನು ತೆಗೆದುಕೊಂಡು ಎಪಿಎಂಸಿಗೆ ಬರುವ ರೈತರಿಗೆ ಮಲಮೂತ್ರ ವಿಸರ್ಜನೆಯೇ ದೊಡ್ಡ ಸಮಸ್ಯೆಯಾಗ್ಬಿಡುತ್ತೆ. ಇಲ್ಲಿ ಒಂದೇ ಒಂದು ಶೌಚಾಲಯ, ಆದರೆ ಅದು ಉಪಯೋಗಕ್ಕಿಲ್ಲ. ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ. ಇನ್ನು ವಾರವೊಂದಕ್ಕೆ ಲಕ್ಷಾಂತರ ವಹಿವಾಟು ನಡೆಯುವ, ದಿನಕ್ಕೆ ಸಾವಿರಾರು ಜನ ಬರುವಲ್ಲಿ ಶೌಚಾಲಯ ಸಮಸ್ಯೆ ಇದೆ. ಇಲ್ಲಿಯೂ ಒಮ್ಮೊಮ್ಮೆ ನೀರಿನ ಸಮಸ್ಯೆ ಇದೆ. ಸರದಿಯಲ್ಲಿ ನಿಂತು ಕರ್ಮ ಕಳೆದುಕೊಳ್ಳಬೇಕಾದ ಸ್ಥಿತಿ 5-6 ವರ್ಷಗಳಿಂದಲೂ ಇದೆ. ಇಲ್ಲಿ ಕಾದು ಸುಸ್ತಾದವರು ಬಯಲು ಶೌಚಾಲಯಕ್ಕೋ ಅಥವಾ ಇನ್ನೆಲ್ಲಿಯಾದ್ರೂ ಹೋಗಬೇಕಾದ ಅನಿವಾರ್ಯತೆ ಇದೆ. ಮಂಗಳವಾರ ಏನಕ್ಕೆ ಬಂದಿರಿ ಸರ್? ಹುಣಸೆ ಏನ್ ಅನ್ಸುತ್ತೆ ನೀವು ಈ ಶೌಚಾಲಯ ವಾತಾವರಣ ನೋಡಿದ್ರೆ? ಚೆನ್ನಾಗಿಲ್ಲ. ಎಂತ ಬಂದಿದ್ದೀರಾ ಸರ್? ಹುಣಸೆ ತಾಣಕ್ಕೆ ಬಂದಿದ್ದೀರಾ. ಏನ್ ಅನ್ಸುತ್ತೆ ಸಿರಾ ಎಪಿಎಂಸಿ ವಿಚಾರವಾಗಿ? ಇದ್ದಿದ್ರೆ ಪರವಾಗಿಲ್ಲ, ಮಾರ್ಕೆಟು ಈ ಶೌಚಾಲಯ ಚೆನ್ನಾಗಿಲ್ಲ. ಮುಗ್ ಮುಚ್ಕೊಂಡು ಓಡಾಡ್ಬೇಕು. ಸರ್, ಗಲೀಜು ಸಿಕ್ಕಾಪಟ್ಟೆ ವಾಸನೆ, ಬೆಳಿಗ್ಗೆ ಹೋಗಕ್ಕಾಗಲ್ಲ. ಎಪಿಎಂಸಿ ಆವರಣ ಏನ್ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ? ಗಬ್ಬು ಮಾಡ್ಬಿಟ್ಟವ್ರೆಲ್ಲ, ಹೋಗಕ್ಕಾಗಲ್ಲ, ಚೆನ್ನಾಗಿರಲ್ಲ, ಕ್ಲೀನಿಂಗ್ ಇಲ್ಲ, ಎಲ್ಲ ಇದೆ. ಜವಾಬ್ದಾರಿ ಮಾಡಿಸ್ಬೇಕಾದ್ರೆ ಜವಾಬ್ದಾರಿ ಯಾರ್ದು ಅಂತ? ಮಾಡಿಸ್ಬೇಕೇನ? ಯಾರು ಇದ್ರವ್ರು ಅಂದ್ರೆ RMC ಏನು ಮಾಡಿಸಿಲ್ಲ. ರೈತರಿಗೆ ಯಾವ ತರ ಐತೆ ಅನುಕೂಲ? ರೈತರಿಗೆ ಕುಲ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಮರೆ ತೆರೆ ಇರೋದು, ಆ ತರದ್ ಮಾಡಿದ್ದಾರೆ ಗೌರ್ಮೆಂಟ್. ಅದನ್ನ ಬಳಸ್ಕೊಂಡ್ ಬಂದಿಲ್ಲ, ಕ್ಲೀನ್ ಮಾಡಿಸಿಲ್ಲ, ಬಂದಿಲ್ಲ. ಏನ್ ತಂದಿದ್ದೀರಾ? ಹುಣಸೆ. ಹೆಂಗೈತೆ ಮಾರ್ಕೆಟ್ ಈ ವಾರ? ರೇಟು 12, 13, 14. ಬಟ್ ರೈತರು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಯಾವ ತರ ಇದೆ? ಕುಡಿಯೋ ನೀರು ಫಿಲ್ಟರ್ ನೀರು ಐತಿಲ್ಲ ಪಕ್ಕ, ಅದರಲ್ಲಿ ಕುಡ್ಕೊಂತಾರೆ ಹೋಗಿ. ಶೌಚಾಲಯ ಮಾಮೂಲಿ ಗಬ್ಬೆ ಅದು. ಇನ್ನು ದಿನವೊಂದಕ್ಕೆ ರೈತರು, ಮಂಡಿ ಅಂಗಡಿಯ ಜನ, ಹಮಾಲಿಗಳು, ವ್ಯಾಪಾರಸ್ಥರು, ಗ್ರಾಹಕರು, ವಾಹನ ಚಾಲಕರು ಎಲ್ಲ ಸೇರಿ ಸಾವಿರಾರು ಜನ ಎಪಿಎಂಸಿಗೆ ಬರ್ತಾರೆ. ಆದರೆ ಇವರಿಗೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇಡೀ ಮಾರುಕಟ್ಟೆ ಆವರಣದಲ್ಲಿ ಒಂದೇ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಇಲ್ಲಿ ಹಣ ಪಾವತಿ ಮಾಡಬೇಕಾದ ಪರಿಸ್ಥಿತಿ ಇದೆ. ಇದರಿಂದ ರೋಸಿ ಹೋಗಿರುವ ಮಂಡಿ ಮಾಲೀಕರು ಕ್ಯಾನ್ಗಳಲ್ಲಿ ನೀರನ್ನ ತಂದಿಟ್ಕೊಳ್ತಿದ್ದಾರೆ. ರೈತರ ಸಮಸ್ಯೆ ಅಂತಂದ್ರೆ ರೈತರಲ್ಲೇ ಎಲ್ಲ ವೆಚ್ಚಗಳು ಹೋಗುತ್ತೆ. ನಮ್ದು ಸ್ವಂತ ಊರು ಗಿಡಗನಲ್ಲಿ. ನಾವು ಹುಣಸೆ ಹಣ್ಣು ತಗೊಂಬಂದ್ರೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದರಾಜು ಅಂತ. ಹುಣಸೆ ಹಣ್ಣು ತಗೊಂಬಂದ್ರೆ 15 ಕೆಜಿಗೆ 1.5 ಕೆಜಿ ಇದನ್ನ 1 ಕೆಜಿ ಪುಡಿ ತೆಗಿತಾರೆ. ಅದು ಹಮಾಲ್ರಿಗೂ ತಗೊಳ್ತಾರೆ. ಮತ್ತೆ ಇದು ಅರ್ಧ ಕೆಜಿ ಇದು ಅಂತಂದೇಳಿ ಪುಡಿ ಅಂತಂದೇಳಿ ಒಂದು ಅರ್ಧ ಕೆಜಿ ಇದಕ್ಕೆ ತಗೊಳ್ತಾರೆ. ಕಮಿಷನ್ನು 5% ಹಾಕ್ತಾರೆ. ಜೊತೆಗೆ ರೇಟುಗಳು ಕಡಿಮೆ ಆಗ್ತಾ ಇದೆ. ಏನಂದ್ರೆ ಈ ಆದಷ್ಟು ಏನು ರೈತರಿಗೆ ಖರ್ಚು ಬರ್ತೈತೋ ಆ ಖರ್ಚನ್ನ ಪುಡಿ ಮತ್ತು ಇದು ತೂಕದಲ್ಲಿ ವಜಾ ತೆಗಿತಾರ, ಅದು ಯಾವುದೇ ಇದುವಾಗಿ ರೈತರ ಮೇಲೆ ಹಾಕಬಾರ್ದು ಅಂತ ನನ್ನ ರೈತ ಕಷ್ಟಪಟ್ಟು ದುಡ್ಕೊಂಡು ತಗೊಂಬಂದಿರ್ತಾನೆ. 15 ಕೆಜಿ ಹಣ್ಣು ತಗೊಂಬಂದ್ರೆ 2 ಕೆಜಿ 3 ಕೆಜಿ ಹಣ್ಣು ವೇಸ್ಟ್ ಆದರೆ ರೈತನಿಗೆ ತುಂಬ ನೋವಾಗುತ್ತೆ. ಇದನ್ನು ದಯವಿಟ್ಟು ಸಹಕರಿಸಿ ಇದನ್ನ ಒಳ್ಳೆ ರೇಟನ್ನು ಕೊಡಬೇಕು. ಈ ಅಮಾಲ್ರ ರೈತ ಜೊತೆಗೆ ಇನ್ನೊಬ್ಬರ ರೈತ ಮತ್ತಿಲ್ಲ ತೂಕ ಪುಡಿ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಿ ಅವ್ರಿಗೆ ಕೊಡದಂಗೆ ಮಾಡಬೇಕು ಅಂತ ನಮ್ಮ ಮಧ್ಯವರ್ತಿಗಳ ಅವಳಿ ಯಾವ ಥರ ಇದೆ? ಮಧ್ಯವರ್ತಿಗಳ ಅವಳಿ ಏನು ಸಮಸ್ಯೆ ಆ ಥರ ನಮಗೇನು ಕಂಡು ಬಂದಿಲ್ಲ. ಇದುವರೆಗೂ ನಾವು ಆ ಥರ ಏನು ಕಂಡು ಬಂದಿಲ್ಲ. ಈ ತೂಕ ಮತ್ತು ಪುಡಿ ಏನಿದೆಯೋ ಇದನ್ನು ಯಾವುದೇ ಕಾರಣಕ್ಕೂ
ಕೊಡದಂಗೆ ಮಾಡಿಸ್ಕೊಡ್ಬೇಕು ಅಂತ. ಸೋಮಶೇಖರ್ ಅಂತ APMCಯಲ್ಲಿ ನಾವು ಜೋಳ ಮಾಡ್ತಾ ಇದ್ದೀವಿ. ನಾವು ಲೈಸೆನ್ಸ್ ಹೋಲ್ಡ್ರು, ಆದರೆ 45 ವರ್ಷದಿಂದ ಲೈಸೆನ್ಸ್ ಹೋಲ್ಡ್ರು. ಇಲ್ಲಿ ಅಧಿಕಾರಿಗಳು ಬಂದು ನನಗೆ ಕಿರುಕುಳ ಕೊಡ್ತಾರೆ, ನೀನು ಎತ್ತಬೇಕು ಅಂತ. ನಾವು ಯಾಕೆ ಎತ್ತಬೇಕು? ಲೈಸೆನ್ಸ್ ಐತಿ. ನಾವು ದಳ್ಳಾಳ ವ್ಯಾಪಾರರು, ಬೇರೆಯವರೆಲ್ಲ ಮಾರ್ಕೊಂಡು ಹೋಗ್ತಾರೆ. ನಾನು ಯಾಕೆ ಮಾರಬಾರ್ದು? ಕಾನೂನು ವಿರುದ್ಧವಾಗಿ ನಾನು ಏನಾದ್ರು ತಪ್ಪು ಮಾಡಿದ್ರೆ ಕ್ರಮ ತಗೊಂಬ್ಲಿ. ಎಲ್ಲರೂ ಅವ್ರವ್ರ ಇದಕ್ಕೆ ಹೋದ್ರೆ ನಾನು ಹೋಗಿ ಬದ್ಧನಾಗಿರುತ್ತೇನೆ. ಏನ್ ಕಾರಣಕ್ಕೆ ಅಂತ? ಕಾರಣ ಈ ಜಾಗ ಇಕ್ಕಟ್ಟು ಅಂತ ಹೇಳ್ತಾವ್ರೆ. ಇಕ್ಕಟ್ಟು ಏನ್ ಇಕ್ಕಟ್ಟಾಗಿದೆ? ಯಾರು ಕೊಟ್ಟಿರೋದು? ಜಾಗ ಯಾರು ಕೊಟ್ಟಿರೋದು? ಜಾಗ ಕೊಟ್ಟಿರೋದು ಆರಂಭಿಸಿದ್ದಾರೆ. ಅವಾಗ ಕೊಡ್ಬೇಕಾದ್ರೆ ಅವ್ರಿಗೆ ಕೊಡ್ಬೇಕಾದ್ರೆ ಹೇಳ್ಬೇಕು ತಾನೆ. ಈಗೆಲ್ಲ ಬಂದು ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಏನು ಕಿರುಕುಳ? ನಾವು ಲೈಸೆನ್ಸ್ ಹೊರಡು, ಹಳೆ ಲೈಸೆನ್ಸ್ ಹೊರಡು. ನಾನು ಯಾವುದೇ ಕಾರಣಕ್ಕೆ ಎತ್ತಲ್ಲ, ನಮ್ಮ ಲೈಸೆನ್ಸ್ ಐತಿ. ಬಟ್ ನೀವು ಜೋಳ ಮಾಡ್ತೀವಿ. ನಾನು ಜೋಳ ಮಾಡ್ತಾ ಇದ್ದೀವಿ ಸ್ವಾಮಿ. ಅವರು ಏನ್ ಹೇಳ್ತಾರೆ? ಅವ್ರೇ ಹೇಳ್ತಾರೆ ಎತ್ತಬೇಕು ನೀನು ಅಂತ ಹೇಳ್ತಾವ್ರೆ. ಯಾಕೆ ಎತ್ತಬೇಕಂತ ನಾನು ಲೈಸೆನ್ಸ್ ಐತಿ. ಬೇರೆಯವರೆಲ್ಲ ಎಲ್ಲರೂ ಅವ್ರ ಗುಣಂತಕ್ಕೆ ಹೋದ್ರೆ ನಾವು ಗುಣಂತಕ್ಕೆ ಹೋಗ್ತೀವಿ. ಯಾರೋ 3 ಜನ ಮಂಡ್ಯರು ಹೋಗ್ಬಿಟ್ಟು ಅವ್ರಿಗೆ ಇಲ್ಲ ಹಿಂಸೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನ ದೌರ್ಜನ್ಯ ಮಾಡ್ತಾರೆ ಬಂದು. APMC ಬಗ್ಗೆ ಏನ್ ಹೇಳ್ತೀರಾ? APMC ಬಗ್ಗೆ ಅಲ್ಲ, ಮಾರ್ಕೆಟಿಂಗ್ ಬಗ್ಗೆ ಏನು ತೊಂದರೆ ಏನಿಲ್ಲ. ಇಲ್ಲೂ ಹೇಳ್ಬಾರ್ದು ನಾನು. ಇಲ್ಲಿ APMCಯಲ್ಲಿ ನಾವು ಜೋಳ ಮಾರೋರು ಇಲ್ಲದ್ರೆ, ಕುರಿನವ್ರು ಇಲ್ಲಿದ್ರೆ ಇಲ್ಲಿ ಮಾರ್ಕೆಟ್ ಕಳೆನೇ ಇಲ್ಲ. ಇನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾರುಕಟ್ಟೆಗೆ ಬಂದು ಹೋಗುವ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿದ್ದ ಮೇಲೆ ಆವರಣ ವಿಶಾಲವಾಗಿದ್ರೆ ಬಂತು. ಪ್ರತಿದಿನ ದ್ವಿಚಕ್ರ, ತ್ರಿಚಕ್ರ, 4, 6 ಚಕ್ರದ ವಾಹನಗಳು ನೂರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಹೋಗ್ತವೆ. ಹೀಗೆ ಬರುವ ವಾಹನಗಳಿಗೆ ಅನುಗುಣವಾಗಿ ನಿಲುಗಡೆ ತಾಣಗಳನ್ನ ಮಾಡಿದ್ರೆ ಯಾರಿಗೂ ಕಿರಿಕಿರಿ ಇಲ್ಲದೆ ವ್ಯಾಪಾರ ವಹಿವಾಟು ಸುಗಮವಾಗಿ ಸಾಗಲು ಅನುಕೂಲವಾಗುತ್ತೆ. ಈ ಬಗ್ಗೆ ಮಾರುಕಟ್ಟೆ ಸಮಿತಿಯಾಗ್ಲಿ ಅಧಿಕಾರಿ ವರ್ಗವಾಗ್ಲಿ ಅರ್ಥ ಮಾಡಿಕೊಂಡಂತೆ ಕಾಣ್ತಾ ಇಲ್ಲ. ಮೊದಲೇ ಮಾರುಕಟ್ಟೆಯ ರಸ್ತೆಯಲ್ಲಿ ಸಂಚಾರಕ್ಕೆ ಅನಾನುಕೂಲ. ಹಬ್ಬ ಹರಿದಿನ ಬಂತಂದ್ರೂ ಮುಗ್ದೇ ಹೋಯ್ತು. ಆಂಜನೇಯನ ಬಾಲದಂತೆ ವಾಹನಗಳು ಸಾಲು ಸಾಲು ನಿಂತಿರುತ್ತವೆ. ಇಲ್ಲಿಂದಲೇ ರೈತರು ಮೂಟೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಮಾರುಕಟ್ಟೆ ತಲುಪಲು ಹರಸಾಹಸ ಪಡಬೇಕು. ಇದು ತಪ್ಪಬೇಕಾದ್ರೆ ಮಾರುಕಟ್ಟೆಯಲ್ಲಿ ವೈಜ್ಞಾನಿಕ ರೀತಿಯ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡುವ ಅಗತ್ಯತೆ ಇದೆ. APMC ಈಗ ಹೋಲಿಸ್ಕೊಂಡ್ರೆ ಇಡೀ ಜಿಲ್ಲೆಯಲ್ಲಿ ಇದ್ದಿರಲ್ಲಿ ಶಿರಾ ಸ್ವಲ್ಪ ಪರವಾಗಿಲ್ಲ ನಡೀತಾ ಇದೆ. ಏನಂದ್ರೆ ಇಲ್ಲಿ ಇನ್ನ ಸಾಕಷ್ಟು ಸೌಲಭ್ಯ ಆಗಬೇಕು. ಬಹಳ ವರ್ಷಗಳ ಹಿಂದೆ ಆದಂತ ಈ ಟಾರ್ ರಸ್ತೆಗಳು ಮತ್ತೆ ಸುಮಾರು 10-15 ವರ್ಷ ಆಯ್ತಾ ಬಂತು ಇವೆಲ್ಲ ಟಾರ್ ರಸ್ತೆಗಳು. ಇವೆಲ್ಲ ಆಗಿ 15 ವರ್ಷ ಎಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ. ಗುಂಡಿ ಗುದ್ರ ಮತ್ತೆ ಟ್ರಾಫಿಕ್ ಕಂಟ್ರೋಲ್ ಈಗ ನೋಡ್ತಾ ಇದ್ದೀರಾ. ಒಬ್ಬ ಯಾರೋ ರೈತ ಗೇಟ್ ಅಲ್ಲಿ ತಂದನೋ ಒಳಗಡೆ ತರೋದಕ್ಕೆ ಒಂದು ಟ್ರಾಫಿಕ್ ಕಂಟ್ರೋಲಿಂಗ್ ವ್ಯವಸ್ಥೆ ಮಾಡಿಲ್ಲ. ಇದೊಂದು ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಅವರು ಒಳಗಡೆ ಬರೋ ಅಷ್ಟರಲ್ಲಿ ಆ ಮಾರ್ಕೆಟ್ ರೇಟ್ ಬಿದ್ದೋಗಿರುತ್ತೆ. ಅವನು ಯಾವಾಗಲೂ ಆ ಲಾಸ್ಟಿಗೆ ರೀಚ್ ಆಗ್ತಾನೆ ಆ ಜಾಗಕ್ಕೆ, ಅವ್ನು ಹೋಗ್ಬೇಕಾದ ಜಾಗಕ್ಕೆ. ಅವ್ನು ರೀಚ್ ಆಗುವಾಗ ಇಲ್ಲಪ್ಪ ಈಗ ಲೇಟ್ ಆಗಿ ಬಂದಿದೆ, ಇದು ಈ ರೇಟ್ ಇಲ್ಲ ಈ ರೇಟ್ ಅಂತ ಏನೋ ರೇಟ್ ಕಮ್ಮಿ ಆಗೋದು ಏನೋ ಬೇಕಾದ್ರೂ ವ್ಯತ್ಯಾಸ ಆಗ್ಬೋದು. ಇಲ್ಲಿ ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ಲ. ವ್ಯವಸ್ಥಿತವಾಗಿ ನೋಡ್ಕೊಂಡೇ ಇರೋದ್ರಿಂದ ಈ ಒಂದು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಅಲ್ಲಲ್ಲೇ ಒಂದಷ್ಟು ವಾಟರ್ ಪಾಯಿಂಟ್ ನಲ್ಲಿಗಳು ಹಾಕ್ಬೇಕು. ಫಿಲ್ಟರ್ ಒಂದ್ ಕಡೆ ಇದೆ, ಅದು ಫಿಲ್ಟರ್ ಹತ್ರನೇ ಹೋಗಿ ಎಲ್ಲರೂ ಕುಡಿಯಕ್ಕಾಗಲ್ಲ. ಒಂದಷ್ಟು ಯಾಕಂದ್ರೆ ರೈತರಿಗೆ ನೀರಿನ ಸೌಲಭ್ಯ ಅವಶ್ಯಕತೆ ಇದೆ. ಅಲ್ಲಲ್ಲೇ ಒಂದಷ್ಟು ನಲ್ಲಿಗಳು ಹಾಕ್ಬೇಕಾಗುತ್ತೆ. ರೈತರಿಗೆ ವರ್ತಕರ ಕಡೆಯಿಂದ ಮಾಡ್ಬೇಕಾ ಶೌಚಾಲಯ APMC ರೈತ ಭವನ ಇರ್ಬೋದು, ಇವೆಲ್ಲ ಮೂಲೆ ಗುಂಪಾಗಿದೆ. ಇದು APMC ಆಫೀಸಿಂದ ಆಗ್ಬೇಕು. ಅದಕ್ಕೆ ಬೇಕಾದ ಸಹಕಾರನ ನಾವು ಕೂಡ ಕೊಡ್ಲಿಕ್ಕೆ ರೆಡಿ ಇದೀವಿ. ಅದಕ್ಕೇನ ಇಂತ ನೀವೆಲ್ಲ ಮಂಡಿ ವರ್ತಕರೆಲ್ಲ ಸೇರಿ ಈ ತರ ಏನಾದ್ರು ಒಂದು ಸಹಕಾರ ಮಾಡಿ ಅಂದ್ರೆ ನಾವೆಲ್ಲರೂ ಮಾತಾಡ್ಕೊಂಡು ಒಂದೇನೋ ಒಂದು ವ್ಯವಸ್ಥೆ ಮಾಡಕ್ ಬಿಡಿ. ಬಟ್ ರೈತರಿಗೆ ಅನುಕೂಲ ಆದ್ರೇನೆ ಇಲ್ಲಿ ನಾವು APMC ಎಲ್ಲಾನು. ಆದ್ರೆ ಅಧಿಕಾರಿಗಳು ಮಾತ್ರ ಈ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪಾರ್ಕಿಂಗ್ ಸಮಸ್ಯೆ ಹೇಳತಿರದಾಗಿದ್ದು ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಎಂದು ರೈತರೊಬ್ಬರು ಕೇಳಿಕೊಂಡಿದ್ದಾರೆ. ಒಟ್ನಲ್ಲಿ ಈ ಶಿರಾ ನಗರದಲ್ಲಿರುವ APMC ಮಾರ್ಕೆಟ್ ದುಸ್ಥಿತಿಗೆ ಇನ್ನಾದ್ರೂ ಅಧಿಕಾರಿಗಳು ಬ್ರೇಕ್ ಹಾಕ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.